ಅದೊಂದು ಐತಿಹಾಸಿಕ ಗ್ರಾಮ, ದೇವಾಲಯಗಳ ಸ್ವರ್ಗ, ಶಿಲ್ಪಕಲೆಯ ತೊಟ್ಟಿಲು. ಈ ಗ್ರಾಮದಲ್ಲಿ ಮನೆ ಕಟ್ಟಬೇಕು ಅಂತ ಹೇಳಿ ಪಾಯವನ್ನ ತೋಡ್ತಾರೆ. ಆಗ ಅಲ್ಲಿ ನಿಧಿ ಪತ್ತೆಯಾಗಿದೆ. ಈ ನಿಧಿಯನ್ನ ಇದೀಗ ಜಿಲ್ಲಾಡಳಿತ ವಶಕ್ಕೆ ಪಡ್ಕೊಂಡಿದೆ. ಆ ಗ್ರಾಮ ಯಾವುದು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ. 470 ಗ್ರಾಂ ಚಿನ್ನ, ವಜ್ರದ ಆಭರಣಗಳು ಪತ್ತೆ. ಮನೆಯ ಅಡಿಪಾಯ ಅಗೆಯುವಾಗ ಸಿಕ್ತು ನಿಧಿ. ಡಿಸಿಸಿ, ಎಸ್ಪಿ, ತಹಶೀಲ್ದಾರ್ ಸೇರಿ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ನಿಧಿ ಪರಿಶೀಲನೆ. ಅಂದಾಜು 65 ಲಕ್ಷ ರೂಪಾಯಿ ಮೌಲ್ಯದ ನಿಧಿ ಜಿಲ್ಲಾಡಳಿತಕ್ಕೆ ಹಸ್ತಾಂತರ. ಹೌದು, ಈ ಎಲ್ಲಾ ದೃಶ್ಯಗಳು ಕಾಣಸಿಕ್ಕಿದ್ದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ. ಲಕ್ಕುಂಡಿ ಗ್ರಾಮದ ಕಸ್ತೂರವ್ವ ಅಲಿಯಾಸ್ ಗಂಗವ್ವ ರಿತ್ತಿ ಎಂಬುವರ ಮನೆ ನಿರ್ಮಾಣದ ಅಡಿಪಾಯ ಸಂದರ್ಭದಲ್ಲಿ ಹೊನ್ನಿನ ಬಿಂದಿಗೆ ಸಿಕ್ಕಿದೆ. ಅದು ಅವರ ಮಗನಾದ ಪ್ರಜ್ವಲ್ ರಿತ್ತಿಗೆ ದೊರೆತಿದೆ. ಅದನ್ನ ಸ್ಥಳೀಯರಿಗೆ ತೋರಿಸಿದಾಗ ಎಲ್ಲರಿಗೂ ಆಶ್ಚರ್ಯಕರವಾಗಿದೆ. ನಿಧಿ ಪತ್ತೆಯಾಗಿದ್ದರ ಬಗ್ಗೆ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಎಸ್ಪಿ ರೋಹನ್ ಜಗದೀಶ್, ಎಡಿಸಿ ದುರ್ಗೇಶ್, ತಹಶೀಲ್ದಾರ್ ಶ್ರೀನಿವಾಸಮೂರ್ತಿ, ಡಿವೈಎಸ್ಪಿ ಸೇರಿ ಹಲವು ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಿಧಿಯನ್ನ ವಶಕ್ಕೆ ಪಡೆದುಕೊಂಡ್ರು. ಸುಮಾರು 470 ಗ್ರಾಂ ತೂಕದ ಬಂಗಾರ ಆಭರಣಗಳು ದೊರೆತಿವೆ. ಅವುಗಳಲ್ಲಿ ಕೈಕಡಗ, ಕಂಠಹಾರ, ಕುತ್ತಿಗೆ ಸರ, ದೊಡ್ಡ ತೊಡೆಹಾರ, ಬಂಗಾರದ ಗುಂಡುಗಳು, ವಂಕಿ ಉಂಗುರ, ಕಿವಿ ಓಲೆ, ನಾಗಮುದ್ರೆಗಳು, ನಾಗಮಣಿ ಉಂಗುರ, ಸರಗಳು, ಬಳೆ, ಕಾಲ್ಗೆಜ್ಜೆ, 22 ತೂತು ಬಿಲ್ಲೆಗಳು, ವಜ್ರ ಖಚಿತ ಉಂಗುರ ಸೇರಿದಂತೆ ಅನೇಕ ಆಭರಣಗಳು ದೊರೆತಿವೆ. 8ನೇ ಕ್ಲಾಸಿನ ಹುಡುಗ ಆದಂಥ ಪ್ರಜ್ವಲ್ ರಿತ್ತಿ, ಈತನಿಗೆ ಮನೆ ಯಾವಾಗ ಅವನು ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಆ ಸಮಯದಲ್ಲಿ ಅವನಿಗೆ ಒಂದು ಚಂಬಲ್ಲಿ, ತಾಮ್ರ ಚಂಬಲ್ಲಿ ಒಂದಷ್ಟು ನಿಧಿ ಸಿಕ್ಕಿರುತ್ತೆ ಅಂತ ಹೇಳಿ ಮಾಹಿತಿ ಬರುತ್ತೆ. ಪ್ರಾಮಾಣಿಕತೆಯಿಂದ ಒಂದು ಮಾದರಿ ಆಗೋ ರೀತಿಯಲ್ಲಿ ಅವನು ಮೆರೆದು ಅವನು ಊರಿನ ಹಿರಿಯರಿಗೆ ಮತ್ತು ಗ್ರಾಮ ಪಂಚಾಯತಿ ಮೆಂಬರ್ಸ್ಗೆ, ನಮ್ಮ ಎಕ್ಸ್ ZP ಪ್ರೆಸಿಡೆಂಟ್ ಆದಂಥ ಸಿದ್ದು ಪಾಟೀಲ್ ಅವರಿಗೆ ಈ ಒಂದು ಮಾಹಿತಿನ ಅವನು ನೀಡಿರ್ತಾನೆ. 22 ಐಟಮ್ಸು ಕಂಡು ಬಂದಿರುತ್ತೆ. ಲೆಕ್ಕ ಹಾಕೋ ಸಂದರ್ಭದಲ್ಲಿ 22 ಐಟಮ್ಸು ವಿವಿಧ ಆದ ಬಂಗಾರದ ವಸ್ತುಗಳು ಸಿಕ್ಕಿರುತ್ತೆ. ಇದನ್ನು ಒಟ್ಟು ನಾವು ಲೆಕ್ಕ ಹಾಕಿದ ಸಂದರ್ಭದಲ್ಲಿ 466ರಿಂದ 470 ಗ್ರಾಮ್ ನಡುವೆ ಇದೆ ಅಂತ ಹೇಳಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಕಾನೂನು ರೀತಿಯಲ್ಲಿ ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಅವರು ಇದನ್ನ ತಹಸೀಲ್ದಾರ್ ಅವರಿಗೆ ಹ್ಯಾಂಡ್ ಓವರ್ನ ಮಾಡಿರ್ತಾರೆ. ಅಕ್ಕ ಸಾಲಿಗರನ್ನ ಕರೆಸಿ ಮಡಿಕೆಯಲ್ಲಿನ ಚಿನ್ನ 3 ಗಂಟೆಗಳ ಕಾಲ ಪರಿಶೀಲಿಸಿ ತೂಕ ಮಾಡಲಾಯಿತು. 22 ವಿವಿಧ ಚಿನ್ನದ ಆಭರಣಗಳು, ಹಳೆ ಕಾಲದ ಆಭರಣಗಳು ಎನ್ನಲಾಗ್ತಿದೆ. ಸದ್ಯ ಇದರ ಮೌಲ್ಯ ಸುಮಾರು 65ರಿಂದ 70 ಲಕ್ಷ ಆಗಬಹುದು ಎಂದು ಅಂದಾಜಿಸಲಾಗಿದೆ. ಅಧಿಕಾರಿಗಳು, ಗ್ರಾಮದ ಹಿರಿಯರು, ಮುಖಂಡರ ಸಮ್ಮುಖದಲ್ಲಿ ಪೊಲೀಸ್ ಬಂದೋಬಸ್ತ್ ಮೂಲಕ ಜಿಲ್ಲಾಡಳಿತಕ್ಕೆ ಖಜಾನೆಗೆ ಒಪ್ಪಿಸಲಾಗಿದೆ. ಕುಟುಂಬದ ಪ್ರಾಮಾಣಿಕತೆಯನ್ನ ಅಧಿಕಾರಿಗಳು ಹೊಗಳಿ ಕುಟುಂಬಸ್ಥರಿಗೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಬಂದು ನಾನು ನೋಡಿ ಮಾನ್ಯ ಉಸ್ತುವಾರಿ ಸಚಿವರಾದಂಥ HK ಪಾಟೀಲ್ ಸಾಹೇಬರಿಗೆ ಕರೆ ಮಾಡಿದೆ. ಆಮೇಲೆ CC ಪಾಟೀಲ್ ಸಾಹೇಬರು ಕರೆ ಮಾಡಿದೆ. ಅವರೆಲ್ಲ ಮಾತಾಡಿಕೊಂಡು ಜಿಲ್ಲಾಡಳಿತವನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಒಂದು 10 ನಿಮಿಷದಲ್ಲಿ ಮಾನ್ಯ SP ಸಾಹೇಬರು, ADC ಅವರು, AC ಅವರು, ತಹಶೀಲ್ದಾರ್ ಎಲ್ಲರೂ ತಮ್ಮ ತಂಡದ ಸಮೇತ ಬಂದು ಅದನ್ನು ಪಂಚನಾಮೆ ಮಾಡಿ ಏನಾದರೂ ಕ್ರಮಬದ್ಧವಾಗಿ ಏನು ಮಾಡಬೇಕೆಲ್ಲ ಮಾಡಿದರು. ಅದು ಒಂದು ಬಿಂದಿಗೆಯಲ್ಲಿ ಸುಮಾರು 466ರಿಂದ 470 ಗ್ರಾಮಿನವರೆಗೆ ಒಡವೆಗಳು ಸಿಕ್ಕಿದ್ದಾವೆ ಅಂತೇಳಿ ಎಲ್ಲ ಚೆಕ್ ಮಾಡಿದಾಗ ಸುಮಾರು ಈಗಿನ 65ರಿಂದ 70 ಲಕ್ಷ ರೂಪಾಯಿಯ ಒಂದು ಕಿಮ್ಮತ್ತಾಗುತ್ತೆ. ಮನೆ ಕಟ್ಟುವಾಗ ನಿಧಿ ತೆಗೆಯುವಾಗ ಸಿಕ್ಕಿದೆ. ಅದು ನಮ್ಮ ಮಗನಿಗೆ ಸಿಕ್ಕಿದೆ. ಅವನು ಎಲ್ಲರಿಗೆ, ಗುರು ಹಿರಿಯರಿಗೆ ಮತ್ತು ನಮ್ಮ ಮೆಂಬರಿಗೆ ತಿಳಿಸಿದ ಅವರು. ಮತ್ತು ಅದು ಯಾವಾಗೂ ಇಲ್ಲಿ ಸಿಕ್ಕಿದ್ದಿಲ್ರಿ. ಈ ಸಲ ಫಸ್ಟ್ ನಿಧಿ ಸಿಕ್ಕಿದೆ. ನಮ್ಮ ಲಕ್ಷ್ಮೀ ಗುಡಿಯಿಂದ ಮನೆ ತೆಗೆಯ ಮುಂದೆ ಸಿಕ್ಕಿದೆ ರೀ. ಈ ನಿಧಿ ಸಿಕ್ಕಿದೆ, ನಮಗೆ ಭಾಳ ಸಂತೋಷವಾಗಿದೆ. ಯಾವಾಗಲೂ ಇಲ್ಲಿ ಏನು ತೆಗೆದ್ರು ನಮಗೂ ಸಿಕ್ಕಿದ್ದಿಲ್ಲ. ಅದು ಈ ಲಕ್ಷ್ಮೀ ಗುಡಿಯಿಂದ ತೆಗೆಯುವಾಗ ನಮ್ಮ ಅಣ್ಣನಿಗೆ ಮತ್ತು ಮಗ ಲಕ್ಷ್ಮೀ ದೇವಿಗೆ ಸಿಕ್ಕಿದ್ದಾರೆ. ಈ ನಡುವೆ ನಿಧಿ ಸಿಕ್ಕಿರುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಂಪೂರ್ಣ ವರದಿ ಪಡೆದುಕೊಂಡಿದ್ದಾರೆ. ನಿಧಿ ಪತ್ತೆಯಾದ ಸುದ್ದಿ ತಿಳಿದ ತಕ್ಷಣ ಜಿಲ್ಲಾಡಳಿತದೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸಿದ್ದಲಿಂಗೇಶ ಪಾಟೀಲ್, ಗದಗ ಜಿಲ್ಲಾ ಉಸ್ತುವಾರಿ ಸಚಿವ HK ಪಾಟೀಲರಿಗೆ ಸ್ಥಳಾಂತರದಿಂದಲೇ ಮಾಹಿತಿ ನೀಡಿದ್ದಾರೆ. ಹೌದು ಸರ್, ಮನಿ ಪಾಯ ತೆಗೆಯುವ ಮುಂದೆ ಸಿಕ್ಕಿದೆ. ಒಂದು 800 ಗ್ರಾಮ್ಲಿಂದ 1 kg ಆಗ್ಬೋದು ಸರ್. ಗೋಲ್ಡ ಸರ್, ಎಲ್ಲ ಗೋಲ್ಡ್ ಐತೆ ಸರ್. SP ಅವರು ಬಂದಾರ ಸರ್ ಈಗ ಜಸ್ಟ್. SP ಸಾಹೇಬ್ರು ನಾವು ಕೂಡ ಇದೀವಿ ಸರ್. ಈಗ ಒಂದು ಹುಡುಗ, ಒಂದು 14 ವರ್ಷದ ಹುಡುಗ ತಂದು ಕೊಟ್ಟಿದ್ದಾನೆ ಸರ್. ಅವ್ರ ಮನೆ ಪಾಯ ತೆಗೆಯುವ ಸಿಕ್ಕೈತೆ ಅಂತೇಳಿ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ತಂದು ಕೊಟ್ಟರು ಸರ್. ಆ ಗ್ರಾಮ ಪಂಚಾಯತಿ ಸದಸ್ಯರು ನಾನು ಕಾಲ್ ಮಾಡಿದೆ ಸರ್. ನಾನು HK ಪಾಟೀಲ್ ಸಾಹೇಬ್ರು ನಾವು ಕಾಲ್ ಮಾಡಿದ್ವಿ ಸರ್, ಹಿಂಗಾಗಿತ್ತು ಅಂತೇಳಿ.
ಹ್ಞೂ ಸರ್ ಹ್ಞೂ ಅದು ತಾವು ಅವತ್ತು ನೈಟ್ ಬಂದು ಎಲ್ಲ ತೋರಿಸಿ. ಹ್ಞೂ ಸರ್ ಹ್ಞೂ ಕೊಡ್ತೀವಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮ 101 ದೇವಸ್ಥಾನ, 101 ಬಾವಿಗಳ ಐತಿಹಾಸಿಕ ಪ್ರತೀತಿ ಹೊಂದಿರುವ ಸ್ಥಳ. ಕಲ್ಯಾಣ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಕರ್ಮಭೂಮಿ ಇದು. ಇಂತಹ ಸ್ಥಳದಲ್ಲೀಗ ನಿಧಿ ಪತ್ತೆಯಾಗಿದ್ದು ಅದನ್ನು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಲಾಯಿತು. ರಿತ್ತಿ ಕುಟುಂಬದ ಪ್ರಾಮಾಣಿಕತೆ ಎಲ್ಲರ ಮೆಚ್ಚುಗೆಗೆ ಕಾರಣವಾಗಿದೆ. ಭೀಮನಗೌಡ, ಪಬ್ಲಿಕ್ ಟಿವಿ, ಗದಗ.